Day 2 of wedding. ओम काश्मीरे वसते कन्यां पूजा मंगल पूजा ओम संतोषं बसवराज अक्षय को बसवराज ಆಫ್ಟರ್ ಇದ್ದು ಈ ಥರ ಐತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಇದೆ. ಅಲ್ಲಿ ಅಶ್ವಿನಿಗೆ ಹಾಕೇನಲ್ಲ ಅದು ತಕೊಂಬಿಡು. ಇವಾಗ ಒಂದು ಪಾರ್ಸಲ್ ತಗೊಂಬಂದ್ವಿ. ಸೊ ಅದೇ ರೈಸು ಊಟ ಮಾಡ್ತಿರೋದು. ನಮ್ಮ ಅಥರ್ವ ಇಡ್ಲಿ ಆ್ಯಂಡ್ ಪಲಾವು ಆ್ಯಂಡ್ ರಘು ಕೂಡ ಅಷ್ಟೇ ಪಲಾವ್ ಊಟ ಮಾಡ್ತಿದ್ದೀವಿ. ಸೊ ಇಲ್ಲಿ ನೋಡಿ ಹರಡಿರೋದು ನಾನು ತುಪ್ಪ ಶಕ್ಲ ಅದರಲ್ಲಿಡು. ಸೊ ಇವತ್ತು ತುಂಬ ಅಂದರೆ ತುಂಬ ನಿದ್ದೆ ಬರ್ತೈತೆ. ಸುಸ್ತೇನಾಗಿಲ್ಲ, ನನಗೆ ನಿದ್ದೆ ಆಗಿಲ್ಲ. ಸೊ ಹಂಗಾಗಿ ನಿದ್ದೆ ಬರ್ತೈತೆ. ಒಂದ್ಸರಿ ನಾನು ಮಲ್ಕೊಂಡು ಎದ್ಬಿಟ್ರೆ ಫುಲ್ ಫ್ರೆಶ್ ಆಗಿಬಿಡ್ತೀನಿ. ಆವಾಗ ಇವೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡಿ 9 o'clock ಫ್ಲಾಟ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವತ್ತು ಆಲ್ಮೋಸ್ಟ್ ಆದರೆ ಈ ಫೋಟೋ ಒಂದು ಮಾಡಿಸ್ಕೊಂಬಂದಿದ್ದೆ. ಸೊ ನೋಡಿ ಎಷ್ಟು ಕ್ಯೂಟಾಗೈತೆ. ಅಲ್ಲಿರೋವೆಲ್ಲ ತೆಗೆದ್ಬಿಡ್ತೀನಿ, ಅಲ್ಲಿರೋವೆಲ್ಲ ಫೋಟೋಸ್. ಟೇಬಲ್ ಫುಲ್ ಖಾಲಿ ಮಾಡೋಣ ಅಂತ ಮಾಡಿಸ್ಕೊಂಬಂದಿದ್ದೀನಿ. ಸೊ ಊಟ ಮಾಡ್ತೀನಿ ಇವಾಗ. ಊಟ ಆದಮೇಲೆ ತಿರ್ಗಾ ಸಿಗ್ತೀನಿ. ಸೊ ಇವಾಗ ಆಮ್ಲಾ ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಬ್ರು ಹೆಲ್ಪ್ ಮಾಡೋಕ್ಕೆ ಅಂತ ಕುತ್ಕೊಂಡಿದ್ದಾರೆ. ತೊಳಿಯೋಗ ಅದನ್ನ ತೊಳ್ಬಿಟ್ಟು ಹಾಕ. ಆ ಕಾಲ್ಗೆಲ್ಲ ಮೆತ್ಕೊಂಡು ಅದನ್ನ ಹಾಕ್ತವನೆ. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ. ಶುಂಠಿ ಡಿಟಾಕ್ಸ್ ಆಗಿ ಬಾಡಿಯಲ್ಲಿ ಏನೇ ಕೊಲೆಸ್ಟ್ರಾಲ್ ಇದ್ರೂ ಇದು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ತುಳಸಿ ತೊಗೊಂಡಿದ್ದೀನಿ. ತುಳಸಿ ಏನಕ್ಕೆ ಅಂದರೆ ಮಾರ್ನಿಂಗ್ ತುಳಸಿ ತಿನ್ನಬೇಕು ಅಂತಾರೆ. ನೆಗಡಿ, ಕೆಮ್ಮು, ಶೀತ, ವಾತ ಇರುತ್ತಲ್ಲ, ಶೀತ ವಾತ ಅವರಿಗೆ ಅಂತ. ಸೊ ನಾವು ಒಂದು ಸ್ವಲ್ಪ ತಿನ್ನೋಣ ಅಂತ ತುಳಸಿ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿಗೆ ಬಂದರೆ ಇದು ಪುದೀನ ತೊಗೊಂಡಿದ್ದೀನಿ. ಪುದೀನ ಏನಕ್ಕೆ ಅಂದರೆ ಜಸ್ಟ್ ಫ್ಲೇವರಿಗೋಸ್ಕರ ಅಷ್ಟೇ. ಕೆಲವೊಬ್ರಿಗೆ ಇದೆಲ್ಲ ಇಷ್ಟ ಆಗ್ತಿರಲ್ಲ. ಸೊ ಹಂಗಾಗಿ ಫ್ಲೇವರಿಗೋಸ್ಕರ ಇಲ್ಲಿ ನಾನು ಪುದೀನ ತೊಗೊಂಡಿದ್ದೀನಿ. ಆ್ಯಂಡ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಆಮ್ಲಾದೇ ಜ್ಯೂಸ್ ಆಗಿರೋದ್ರಿಂದ ಆಮ್ಲಾ ಈಸ್ ಮಸ್ಟ್. ಸೊ ಹಂಗಾಗಿ ಆಮ್ಲಾ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 300 grams ಅಷ್ಟು 300 grams ಇರ್ಬೋದು. 300 grams ಅಷ್ಟು ಆಮ್ಲಾ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 7 to 8
ಇಲ್ಲಿ 1 2 3 4 5 6 7 8 9 10 11 12 ಸೊ 13 ಆಮ್ಲ ತೊಗೊಂಡಿದ್ದೀನಿ ನಾನಿಲ್ಲಿ. ಆ್ಯಂಡ್ ಇದು ಬಂತು ಅಂತಂದರೆ ಇದು ಏನು ಇದು ದೊಡ್ಡ ಪತ್ರೆ ಅಂತಾರಲ್ಲ, ಸೊ ಅದು ಅಜ್ವಾನದ ಎಲೆ ಅಂತ. ಸೊ ಇದು ಕೂಡ ಅಷ್ಟೇ ಶೀತ ಏನಿದ್ರು ಕಡಿಮೆ ಮಾಡುತ್ತೆ ಅಂತ. ನಮಗೆ ಹಂಗಂಗೆ ಇವೆಲ್ಲ ಎಲೆ ತಿನ್ನೋಕ್ಕಾಗಲ್ಲ, ಸೊ ರುಬ್ಕೊಂಡು ಇಟ್ಕೊಂಡ್ಬಿಟ್ರೆ ತಿನ್ಕೋಬೋದು ಅಂತ. ಆ್ಯಂಡ್ ಇನ್ನೂ ಒಂದು ಏನು ಗೊತ್ತಾ, ಲೆಮನ್ ಏನಕ್ಕೆ ಅಂತ ಅಂದರೆ ಈಗ ಇದಿಷ್ಟು ಗ್ರೀನ್ ಕಲರೇ ಆಗಿರುತ್ತಲ್ಲ, ಈ ಗ್ರೀನ್ ಕಲರ್ನೇ ಹಿಂಗೆ ಉಳ್ಸೋಕ್ಕೆ ಲೆಮನ್ ಜ್ಯೂಸ್ ಹಾಕ್ಕೋಬೇಕು. ಸೊ ದಟ್ ಲೆಮನ್ ಜ್ಯೂಸ್ ಮಾರ್ನಿಂಗ್ ಕುಡಿಯೋದ್ರಿಂದ ಬಿಸಿ ನೀರಲ್ಲಿ ಹಾಕ್ಕೊಂಡು ವೇಟ್ ಕೂಡ ಲಾಸ್ ಮಾಡ್ಕೋಬೋದು. ಆ್ಯಂಡ್ ಈವನ್ ಇದು ಕಲರ್ ಕೂಡ ಹಂಗೆ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬರ್ರಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ ಹಿಂಗಂದ ತಕ್ಷಣ ಮಿಕ್ಸಿ ಆಗಿಬಿಡುತ್ತೆ. ಮನೆಯಲ್ಲೇ ಕುತ್ಕೊಂಡು ಬೇಜಾರಾಗೋಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ತುಮಕೂರಲ್ಲಿ ಹ್ಯಾಂಗ್ಔಟ್ ಮಾಡೋಕ್ಕೆ ಈ ಥರ ತುಂಬ ಪ್ಲೇಸಸ್ ಇದ್ದಾವೆ. ಸೊ ಇದು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಇಲ್ಲಿ ಯಾವಾಗೂ ನಾವು ಬಂದಿಲ್ಲ, ಫಸ್ಟ್ ಟೈಮ್ ಬರ್ತಿರೋದು. ಸೊ ನೋಡಿ ತುಂಬ ಚೆನ್ನಾಗೈತೆ, ಒನ್ ಟೈಮ್ ಬರ್ಬೋದು. ಆತರ್ ಕಮ್ ಬ್ಯಾಕ್. ನಾವು ಇಲ್ಲಿ ಕುತ್ಕೊಂಡು ಸುಮ್ಮನೆ ವೆದರ್ ಮಾತ್ರ ಸಿಕ್ಕಾಬಡೆ ಚೆನ್ನಾಗೈತೆ. ಮೋಡ ಆಗತ್ತೆ, ಯಾವಾಗ ಮಳೆ ಬರುತ್ತೆ ಗೊತ್ತಿಲ್ಲ. ಅಷ್ಟರಲ್ಲೇ ಮಾವಿನ ಹಣ್ಣಿನ ಪಾರ್ಟಿ ಮಾಡ್ತಿದ್ದೀವಿ. ಸೊ ಮಾವಿನ ಹಣ್ಣು ತಿನ್ಕೊಂಬಿಟ್ಟು ಆಮೇಲೆ ಇಲ್ಲಿಂದ ಹೊರಡೋಣ ಅಂತ. ಇನ್ನಷ್ಟು ಹೈಟ್ ಇರೋದೇ ತಂದ್ರಿ, ಒಂಚೂರು ದೊಡ್ಡದಿರೋ ಇಚ್ಚಾಕು ತರ್ಬೇಕು ತಾನೆ. ನನ್ನ ಹೈಟಿನ ತರಬೇಕು ನೀನು ಎಲ್ಲ. ಸೊ ನಮ್ಮ ಅಥರ್ವ ಅವನಿಗೆ ತಿನ್ನಿಸ್ತಿದ್ದೆ. ಸೊ ಒಂದು ಸ್ವಲ್ಪ ತಿನ್ಕೊಂಡು ಆಮೇಲೆ ಇಲ್ಲಿಂದ ಹೊರಡೋಣ ಅಂತ. ಪ್ಲೇಸ್ ಮಾತ್ರ ಸಖತ್ತಾಗೈತೆ ನೋಡಿ. ಸಣ್ಣ ಮಕ್ಕಳು ಹಿಂಗೆ ಫೈಟಿಂಗ್ ಆಡಲ್ಲ. ಆ್ಯಕ್ಚುಲಿ ಅದು ನೀಲಗಿರಿ ಕಡ್ಡಿ ಇದು. ನೀಲಗಿರಿ ಕಡ್ಡಿ ತಗೊಂಡು ರೀ ಸಣ್ಣದದಿನ್ನು. ಅಪ್ಪಾಜಿ ಇದು ತಗೋ, ಇದು ಗಟ್ಟಿ ಐತೆ, ಇದು ಅವೆರಡ್ರದ್ದು ಸಮ, ಇದು ಒಂದು ಹಿಡ್ಕೊ, ಅದನ್ನ ಅವೆರಡು ಕೊಟ್ಬಿಡು. ಹಾಂ ಈಗ ಸ್ಲೋಲಿ ಕೈಗೆ ಹಾಕಂಗಿಲ್ಲ ಚಿನ್ನಿ, ಕೈಗೆ ಹಾಕಂಗಿಲ್ಲ ನೋಡು, ಹೇಳಲಿಲ್ಲ ನಾನು. ಹಿಂದೆ ಹೋಗೋ, ನೀನು ಮುಂದೆ ಬರ್ತೀಯ, ಮಕ್ಕ ಕೊಡಿದ್ಯಾ? ಹೋಗೋ ಹಿಂದಕ್ಕೆ ಹೋಗು. ಹಿಂದೆ ಹೋಗ್ಬೇಕು. ಅವ್ರೆರಡು ಕಡ್ಡಿ ಬಿಟ್ಟೆ ಹಾಕ್ಬಿಟ್ರು ನೋಡಿ. ನಾನು ಹೇಳಲಿಲ್ಲ ಚಿನ್ನಿ ಬರುತ್ತೆ, ಬಟ್ ಅವ್ನಿಗೆ ಗೊತ್ತಾಗಲ್ಲ ಎಲ್ಲ ಹೊಡಿತೀನಿ ಅಂತ ಗೊತ್ತಾಗಲ್ಲ. ಬಿಡು ಚಿನ್ನಿ, ಬೇಡ. ನಾನು ಹಿಂಗೆ ಕೈ ಹಿಡಿತೀನಿ, ಅವನು ಹೊಡಿತಾನೆ, ಅದೊಂಥರ. ಮಾಡ್ಕೊಂಡ್ರು. ಏನು ಮಾಡ್ಕೊಂಡ್ರಿ? ಏಟ್ ಬಿತ್ತು. ಅದು ಬೋನ್ಸ್ ಆಗಿ ಏಟ್ ಬಿತ್ತು. ಏನಾಯ್ತು? ಬರೇ ಇಲ್ಲಿ ಥರ ಹೊಡೆದಿದ್ದು. ಈಗ ಬಿಡಿಲ್ಲ ನಾನು ಬರಂಗೆ ನೋಡಿ. ಮಳೆ ಸ್ಟಾರ್ಟ್ ಆಗ್ಬಿಡ್ತು, ಬಾ ಅಂತಂದ್ರು ಬರ್ತಿಲ್ಲ. ಇಲ್ಲಿ ನಿಂತ್ಕೊಂಡು ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಇನ್ನೇನು ಕತೆ ಅಂತ. ನನಗಂತೂ ನಮ್ಮ ಅಥರ್ವ ಸ್ಕೂಲಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆರಾಮಾಗಿರ್ತೀವಿ. ಮಳೆ ಎಷ್ಟು ಜೋರಾಗ್ಬಿಡ್ತು, ಒಂದೇ ಸರಿ ಸ್ಟಾರ್ಟ್ ಆಗ್ಬಿಡ್ತಿದ್ದು, ಇರಲಿಲ್ಲ. ಸುಮ್ಮನೆ ಕುತ್ಕೊಂಡು ಚಿಲ್ಔಟ್ ಮಾಡ್ತಿದ್ವಿ, ಸ್ಟಾರ್ಟೇ ಆಗ್ಬಿಡ್ತು ಮಳೆ. ದಟ್ಸ್ ಓಕೆ, ಇಷ್ಟೇ, ಮಳೆ ಏನಾಗಲ್ಲ. ಮೋಡ ಮಾತ್ರ ಐತೆ, ಇನ್ನೂ ಬೇಜಾನ್ ಜೋರಾಗಿ ಬರ್ಬೋದು ಆಮೇಲೆ. ನಾವು ಅಲ್ಲಿಂದ ಸಿದ್ಧಗಂಗಾ ಮಠಕ್ಕೆ ಬಂದ್ವಿ. ಇಲ್ಲ, ಅಲ್ಲಿ ಸೈಕಲ್ ಅಲೋ ಇಲ್ಲ. ಸೊ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಮೋಡ ಮಾತ್ರ ಸಿಕ್ಕಾಪಟ್ಟೆ ಆಗುತ್ತೆ. ನೋಡೋಣ, ತುಂಬ ದಿನನೇ ಆಗೋಯ್ತು ಸಿದ್ಧಗಂಗಾ ಮಠದ ಪ್ರಸಾದ ತಿಂದು. ನೋಡೋಣ, ಸಖತ್ತಾಗೈತೆ ಕ್ಲೈಮೇಟ್ ಮಾತ್ರ ಇಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್.
ಇದು ಬಂದು ಅವತ್ತಿನ ದಿನವೇ ಸಿದ್ಧಗಂಗೆ ಮಠಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಅಲ್ಲಿ ತುಂಬ ಜನ ಬರ್ತಾರೆ, ತುಂಬ ಸ್ಟೇಟಿಂದ ಬರ್ತಾರೆ, ತುಂಬ ಕಡೆಯಿಂದ ಸಿದ್ಧಗಂಗೆ ಮಠಕ್ಕೆ ಬರ್ತಾರೆ. ಬಟ್ ಏನು ಅಂತ ಅಂದರೆ ಒಬ್ಬ ಮಹಿಳೆ ಜೊತೆಗೆ ಒಬ್ಬ ಗರ್ಲ್ ಜೊತೆಗೆ ಹೆಂಗೆ ಮಾತಾಡಬೇಕು ಅನ್ನೋ ಬಿಹೇವಿಯರು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನನಗೆ ಇದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಡೈರೆಕ್ಟಾಗಿ ಹಾಕ್ಬೋದಾಗಿತ್ತು, ಬಟ್ ಅವರು ಯೂಸ್ ಮಾಡಿರೋವಂಥ ವರ್ಡ್ಸಿಗೆ ನಾನು ಜಸ್ಟ್ ಬೀಪ್ 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 ಕೊಟ್ಕೊಂಡು ನಾನು ಹಾಕಬೇಕು. ಸೊ ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ತುಂಬ ರೂಡಾಗಿ ಬಿಹೇವ್ ಮಾಡಿದರು, ತುಂಬ ಅಂದರೆ ತುಂಬ ರೂಡಾಗಿ. ಆ್ಯಂಡ್ ಅವ್ರದ್ದು ಕಾರ್ ರಿಜಿಸ್ಟ್ರೇಷನ್ ಬೇರೆ ತಮಿಳ್ನಾಡು ಕಡೆ ಇತ್ತು. ಸೊ ಅದು ಏನೋ ಗೊತ್ತಿಲ್ಲ, ಒಟ್ಟು ಐ ಡಿಂಟ್ ಲೈಕ್ ಹಿಸ್ ಬಿಹೇವಿಯರ್ ಎಟ್ ಆಲ್. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ್ಬಿಟ್ಟು ನೈಟ್ ಊಟ ಮಾಡೋಣ ಅಂತ ಮಾಡ್ತಿದ್ವಿ. ನಾನು ನೈಟಿಗೆ ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ದೆ. ಸೊ ಅದು ಊಟ ಮಾಡೋದು. ಆ್ಯಂಡ್ ನೆಕ್ಸ್ಟ್ ರಾಗೆ ಇಟ್ಟಿದ್ದೀನಿ, ಚೆಕ್ ಮಾಡಿ. ಈಗ ವಾಪಸ್ ಬಂದ್ವಿ. ಬಂದಮೇಲೆ ನೋಡಿ ಅಲ್ಲಿ ಅವ್ನು ಜಗಳ ಮಾಡ್ದವ್ನು ಮಸ್ತಿತ್ತು. ಕಾರ್ ಡೋರ್ ತೆಗ್ದೆ ಟಚ್ ಆಯಿತು. ಏನು ಬರಲಿಲ್ಲ. ಹೋಗಿ ಮಾತಾಡಿ ನನ್ನ ಮಗನ ಹತ್ರಕ್ಕೆ ಬರೋ ನಿಮಿಷ ಏನಿದು ಓಕೆ ಮಾತಾಡಿ ಬರೋ ಅಷ್ಟೊತ್ತಿಗೆ ಲೇಟಾಗೋಯ್ತು. ಅದಾದಮೇಲೆ ರೊಟ್ಟಿ ಮಾಡಿದೆ. ಬಂದು ರೊಟ್ಟಿ ಮತ್ತು ಆಲೂಗಡ್ಡೆ ಮತ್ತು ಒಂದು ಸ್ವಲ್ಪ ಹಸಿ ಬಟಾಣಿ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ಡಿನ್ನರ್ ಇಷ್ಟೇ ನಮ್ಮದು. ನಾವು 5:30ಗೆಲ್ಲ ಡಿನ್ನರ್ ಮುಗಿಸ್ಬೇಕಿತ್ತು. ಸೊ ಇವತ್ತಿನೂ ಆಗಿಲ್ಲ. ಇಟ್ಸ್ ಓಕೆ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಝಿ ಆಗಿಬಿಟ್ಟಿದ್ದೀವಿ.